ಇವನು CSK ಫ್ಯಾನ್ ಬೇಕು ಅಂತ RCB ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಇವತ್ತು. ಹೌದು CSK ಫ್ಯಾನ ನೀವು? ಹೌದು CSK ಫ್ಯಾನ ಧೋನಿ ಫ್ಯಾನ? CSK ಧೋನಿ CSK ಫ್ಯಾನ್ ಧೋನಿ ಫ್ಯಾನ್ CSK ಫ್ಯಾನ್ RCB ಗೆ ಕರ್ಕೊಂಡು ಬಂದಿದ್ದೀವಿ ಬಟ್ಟೆ ಹಾಕ್ಸ್ಕೊಂಡು RCB ಕರ್ಕೊಂಡ್ ಬಂದಿದ್ದೀವಿ. ನಿಮ್ಮ ಮಗನಾ ಸರ್? ಇವ್ ನನ್ನ ಮಗ, ಇವ್ರು ನನ್ನ ಪಕ್ಕದ ಮನೆ ಫ್ರೆಂಡ್ಸ್ ಇವರೆಲ್ಲ. ಹಾಂ CSK ಫ್ಯಾನ್ನ ನೀವು RCB ಬಟ್ಟೆ ಹಾಕೊಂಡು ಕರ್ಕೊಂಡು ಬಂದಿದ್ದೀರಾ? ಬಂದಿದ್ದೀವಿ ಅವನ್ನ CSK ಫ್ಯಾನ್ನ ಇವತ್ತು. ಸರ್ ನಿಮ್ಗೆ RCBಯಲ್ಲಿ ಯಾರು ಇಷ್ಟ ಸರ್? ಕೊಹ್ಲಿ. RCB 2008ಇಂದ ನಾವು RCB ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ಸೀಸನಿಂದ ಹೌದು. ಸರ್ ಇವಾಗ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೈಮ್ ಎಲ್ಲ ಸರಿಯಾಗಿ ಸ್ಕೋರ್ ಮಾಡಿಲ್ಲ ಅಂತ ತುಂಬ ಜನ ಅವ್ರಿಗೆ ಟೀಕೆ ಮಾಡ್ತಾ ಇದ್ರು. ಇವತ್ತು ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಉತ್ತರ ಕೊಡ್ಬೋದು ಅನ್ಸುತ್ತಾ? ಡೆಫಿನೆಟ್ಲಿ ಕೊಡ್ತಾರೆ ಸರ್. ಐ ಮೀನ್ ಒಂದು ಮ್ಯಾಚ್ಗೆಲ್ಲ ನಾವು ಅಷ್ಟು ಇದು ಮಾಡ್ಕೊಬಾರ್ದು. ಇಟ್ಸ್ ಅ ಗೇಮ್ ಅಲ್ಲ. ಒಂದು ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಒಂದು ಮ್ಯಾಚ್ ಚೆನ್ನಾಗಿ ಆಡಲ್ಲ. ದಟ್ಸ್ ಆಲ್ ರೈಟ್. ಇವತ್ತು ಚೆನ್ನಾಗಿ ಆಡ್ತಾರೆ. ಡೆಫಿನೆಟ್ಲಿ. ಓಕೆ ಸರ್, ಇವತ್ತು ಬೆತಲ್ ಅವ್ರಿಗೆ ಏನಾದರೂ ಅವಕಾಶ ಕೊಡ್ಬೋದಾ ಶೆಪರ್ಡ್ ಅವ್ರನ್ನ ಹೊರಗಿಟ್ಟು ನಿಮ್ಮ ಪ್ರಕಾರ? ಐ ಥಿಂಕ್ ಅವರು ಒಳ್ಳೆ ಬ್ಯಾಟ್ಸ್ಮನ್. ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದರು. ಐ ಥಿಂಕ್ ಒಂದು ಮ್ಯಾಚ್ ಕೊಡಬೇಕು ಅವರಿಗೆ. ಡೆಫಿನೆಟ್ಲಿ ಚಾನ್ಸ್ ಕೊಡಬೇಕು ಅವರಿಗೆ. ಹೌದು. ಸರ್ ಕುನಾಲ್ ಪಾಂಡ್ಯ ಅವರ ಬಾಲಿಂಗ್ ಬಗ್ಗೆ ಮಾತಾಡೋದಾದರೆ? ಕುನಾಲ್ ಪಾಂಡ್ಯ ಬಿಕೇಮ್ ಫೇಮಸ್. ಅವರು ಬೌನ್ಸರಿಂದ ಫೇಮಸ್ ಆಗೋದ್ರು. ಆ್ಯಕ್ಚುಲಿ ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಯಾರೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಟ್ಸ್ ಅ ವೆರಿ ಗುಡ್ ಟ್ಯಾಕ್ಟಿಕ್ಸ್, ವೆರಿ ಗುಡ್ ಟ್ರಿಕ್ಸ್. ಅದು ಬೌನ್ಸರ್ ಹಾಕಿ ಅದಕ್ಕೆ ಅಭ್ಯಾಸ ಮಾಡ್ಕೊಂಡಿರೋದು. ಇಟ್ಸ್ ಅ ಪ್ಲಸ್ ಪಾಯಿಂಟ್ ನಮಗೆ RCBಗೆ ಅದು. ಮೇಡಮ್ ನಿಮ್ಮ ಫೇವ್ರೇಟ್ ಯಾರು? ವಿರಾಟ್ ಕೊಹ್ಲಿ. ಮತ್ತೆ ಯಾರು ಇಷ್ಟ ಆಗ್ತಾರೆ RCBಯಲ್ಲಿ? ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್. ಇವತ್ತು GT ಟೀಮಲ್ಲಿ ನಮ್ಮ ಕನ್ನಡಿಗ ಇದ್ದಾನೆ, ಯಾರು ಗೊತ್ತಾ? ಪ್ರಸಿದ್ಧ ಕೃಷ್ಣ. ಕರೆಕ್ಟ್. ಪ್ರಸಿದ್ಧ ಕೃಷ್ಣ ಅವ್ರು ಏನಾದರೂ ಇವತ್ತು RCB ಬ್ಯಾಟಿಂಗಲ್ಲಿ ಸ್ವಲ್ಪ ಕಟ್ಟಿ ಹಾಕ್ಬೋದು ಅನ್ಸುತ್ತಾ ನಿಮ್ಗೆ ಅವ್ರ ಬಾಲಿಂಗಿಂದ? I don't know. We have to see with the match. ಥ್ಯಾಂಕ್ ಯು ಸೊ ಮಚ್. ಮಾಡಿದ್ದಾರೆ ಈ ಥರ. RCBನೇ ಟಾಸ್ ಗೆಲ್ಲುತ್ತೆ, ಚೇಸಿಂಗ್ ತೊಗೊಳ್ತಾರೆ, ಪಕ್ಕ ಇವತ್ತು ಗೆದ್ದೇ ಗೆಲ್ತಾರೆ. RCB ಬೌಲಿಂಗ್ ದಾಳಿಗೆ ತತ್ತರಿಸಿದ ಗುಜರಿ ಸೇರಿದ ಗುಜರಾತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಿಂಗ್ ವರ್ಸಸ್ ಪ್ರಿನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ RCB ಬೌಲರ್ ಇದ್ದಾರಲ್ಲ ಸಿರಾಜ್ ಅವರು, ಇವತ್ತು ತುಂಬ ಚೆನ್ನಾಗಿರುತ್ತೆ ಮ್ಯಾಚು ಅಂತ ಅಂದ್ಕೊಂಡಿದ್ದೀನಿ. ಗೆದ್ದರು ಸೋತರು ಸತ್ರು ಫಾರ್ ಎವರ್ RCB ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಮ್ಮ ಜರ್ಸಿ ಮೇಲೆ ಇರೋದು ನಥಿಂಗು, RCBಲಿ ಇರೋದೇ ಕಿಂಗು. ಈ ಸಲ ಅಲ್ಲ, ಇನ್ನೂ 3 ವರ್ಷ ಕಂಟಿನ್ಯೂ RCBನೇ ಕಪ್ ಹೊಡಿತಾರೆ. ಕ್ವಾಲಿಫೈರ್ ಇಲ್ಲಿ ಆಡ್ತಾರೆ, ಫೈನಲ್ ಇಲ್ಲೇ ಆಡ್ತಾರೆ. ಇವತ್ತು ಫಿಲಿಪ್ ಸಾಲ್ಟ್ ಒಂದು 74-80+ ಹೊಡಿಬೋದು, ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಅಂತ ತುಂಬ ಹೋಪ್ ಇದೆ. ಆಮೇಲೆ ಶೆಫರ್ಡ್ ಬದಲು ಬೆತಲ್ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ ನಾನು. ಸರ್ ಇವತ್ತು ಮ್ಯಾಚ್ ನೋಡೋಕೆ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ನಾವು ಬ್ಯಾಂಗ್ಳೂರಿಂದ, ರಾಜಾಜಿನಗರಿಂದ. ಇವತ್ತು RCB ಇದು ಲಾಸ್ಟ್ ಲೀಗ್ ಮ್ಯಾಚು, ಅದು ನಮ್ಮ ಬೆಂಗಳೂರಲ್ಲಿ. ಹೆಂಗೆ ಅನಿಸ್ತಾ ಇದೆ ಸರ್? ಸರ್ ತುಂಬ ಖುಷಿ, ಕಾನ್ಫಿಡೆಂಟ್ ಇದೆ. ಲಾಸ್ಟ್ ಇಯರ್ ಬರೋ ಗೆದ್ದಿದ್ದಾರೆ, ಈ ಸತಿನೂ ಗೆದ್ದೇ ಗೆಲ್ತಾರೆ. ಟೀಮು ತುಂಬ ಚೆನ್ನಾಗಿದೆ ಸರ್. ಟೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಶೆಪರ್ಡ್ ಅವರು ಒಂದು ಫಾರ್ಮಲ್ಲಿಲ್ಲ, ಈ ಬದಲಾಗಿ ಶೆಪರ್ಡ್ ಅವ್ರ ಬದಲಾಗಿ ಬೆತಲ್ ಅವ್ರನ್ನ ಹಾಕ್ಕೊಳ್ಳಿ ಇದೊಂದು ಮ್ಯಾಚ್ ಅಂತ ಹೇಳ್ತಾ ಎಲ್ಲ ತುಂಬ ಸುದ್ದಿ ಕೇಳ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ಶೆಪರ್ಡ್ ಅವರು ಸರ್ ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ, ಸಿಚುವೇಶನ್ಸು. ಈ ಮ್ಯಾಚ್ ಚೆನ್ನಾಗಿ ಹೇಳೋಕ್ಕಾಗಲ್ಲ. ಲಾಸ್ಟ್ ಇಯರ್ ಹಂಗೆ ಆಗಿತ್ತಲ್ಲ. ಈಗ 18 ವರ್ಷ ನಾವು ಆಡೇ ಇರಲಿಲ್ಲ, ಆಮೇಲೆ ಹೊಡೆದ್ವಲ್ಲ, ಆ ಥರ ಹೇಳೋಕ್ಕಲ್ಲ. ವೆಯ್ಟ್ ಆ್ಯಂಡ್ ಸಿ. ಬೆತಲ್ ಅವ್ರಿಗೆ ಅವಕಾಶ ಕೊಡೋದು ಸೂಕ್ತ ಅನಿಸುತ್ತಾ ನಿಮಗೆ? ಹೌದು ಸರ್, ಕೊಡಲೇಬೇಕು. ಬೆತಲ್ ಅವ್ರಿಗೆ ಅವಕಾಶ ಕೊಡ್ಬೋದಾ? ಈಸಿಯಾಗಿ ಕೊಡ್ಬೋದು ಸರ್. ಅಪೋಸಿಟ್ GT ಟೀಮಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಸೊಳ್ಳಿ ಇವರು ಪ್ರಸಿದ್ಧ ಕೃಷ್ಣ ಅವರು ಇದ್ದಾರೆ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಇವತ್ತು ಅವ್ರು ಏನಾದರೂ RCBನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ಸುತ್ತಾ? ಸರ್ ಇದು ನಮ್ಮ ಹೋಮ್ ಪಿಚ್ ಆಗಿರೋದ್ರಿಂದ ಚಾನ್ಸಸ್ ಡೌಟು. ಸರ್ ಇದು ಪ್ರಸಿದ್ಧ ಕೃಷ್ಣ ಅವ್ರಿಗೂ ಸಹಿತ ಹೋಮ್ ಗ್ರೌಂಡೇ ಆಗಿತ್ತು. ಇಲ್ಲಿ ಹೋಲ್ ಟೀಮ್ದ ಹೋಮ್ ಪಿಚ್ ಅಲ್ವಾ ಸರ್? RCBದ ಹೋಮ್ ಪಿಚ್ ಅಲ್ವಾ ಸರ್? ಫ್ಯಾನ್ಸ್ ಮುಂದೆ ಹೊಡಿಲೇಬೇಕಲ್ಲ. ಈ ಸಲ RCB ಪಕ್ಕ ಕಪ್ ಗೆಲ್ಲೋದು ಅನ್ಸುತ್ತೆ. 100% ಸರ್. 1 ಸ್ಟಾರ್ ಇರೋದು, ಇನ್ನೊಂದು ಸ್ಟಾರ್ ಆ್ಯಡ್ ಆಗುತ್ತೆ. ಬಂದಿದ್ದಾರೆ ಮ್ಯಾಚ್ ನೋಡೋದಕ್ಕೆ? ಬ್ಯಾಂಗ್ಳೂರಿಂದ. ಅಂದರೆ ಸ್ವಂತವರು UP ಗೋರಖ್ಪುರ್. UPಯಿಂದ ಆದರೂ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿಲ್ಲ ಸರ್? ನಾನು ಕನ್ನಡ ಮಾತಾಡ್ತೀನಿ, ಸುಮಾರು ವರ್ಷ ಆಯಿತು ಬ್ಯಾಂಗ್ಳೂರಲ್ಲಿ. ಮಾತಾಡಬೇಕಲ್ಲ ಕನ್ನಡ, ಆವಾಗ ಅದೇ ನಾವು ಕಮ್ಯುನಿಕೇಟ್ ಮಾಡ್ಬೋದು ಸರ್. RCB ಮ್ಯಾಚ್ಗಿಂತ ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಬೆಂಗಳೂರಿಗೆ ಬಂದ ಮೇಲೆ ನಾವು ಯಾಕೆ ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಮಾತಾಡಬೇಕಂತಾರೆ ತುಂಬ ಜನ. ಹಿಂದಿಯಲ್ಲೇ ಮಾತಾಡ್ತೀವಿ, ನೀವೇ ಹಿಂದಿ ಕಲೀರಂತಾರೆ. ಅವ್ರಿಗೆ ನೀವೇನು ಹೇಳ್ತೀರಾ ಸರ್? ನೀವು ಎಲ್ಲೂ ಹೋದರೆ ಇನ್ ಕೇಸ್ ನೀವು ಆ ಲ್ಯಾಂಗ್ವೇಜು ಅವರು ಇದು ಕಲ್ಚರು ಅಡಾಪ್ಟ್ ಮಾಡಿಲ್ಲ ಅಂದರೆ ನಿಮ್ಗೇನು ಪ್ರಯೋಜನ ಇಲ್ಲ ಅಲ್ಲಿ ಹೋಗೋಕ್ಕೆ. ನಿಮಗೆ ಕಮ್ಯುನಿಕೇಟ್ ಮಾಡೋಕೆ ನಿಮ್ಗೆ ಈಸಿ ಆಗುತ್ತೆ, ನಿಮ್ಗೇನು ತೊಂದರೆ ಆಗೋಲ್ಲ. ಏನಾದರೂ ಬೇಕು ನಿಮಗೆ ಈಸಿಯಾಗಿ ಸಿಗುತ್ತೆ. ಶಾಲ್ ಓಕೆನಾ? ಮತ್ತೆ ನೆಕ್ಸ್ಟ್ ಸರ್ ಇವತ್ತು ನಮ್ಮ RCB ಇದು ಕೊನೆಯ ಮ್ಯಾಚು, ಲೀಗ್ ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಅನಿಸುತ್ತೆ?
ವಿನ್ ಮಾಡ್ತೀವಿ, ವಿನ್ ಆಗಲೇಬೇಕಲ್ಲ. ಲಾಸ್ಟ್ ಮ್ಯಾಚ್ ನಮ್ಮದು ಆರ್ ಸಿ ಬಿಯಲ್ಲಿ. ಸೊ ಆಲ್ ಬ್ಯಾಂಗ್ಳೂರಿಯನ್ ಶುಡ್ ಬಿ ಸಪೋರ್ಟ್. ನಾವು ವಿನ್ ಆಗಬೇಕು ಇವತ್ತು. ನಿಮ್ಗೆ ಯಾರು ಫೇವ್ರೇಟ್ ಸರ್ ಆರ್ ಸಿ ಬಿಲಿ? ವಿರಾಟ್ ಕೊಹ್ಲಿ. ಬೇರೆ ಅಂದರೆ ರಜತ್ ಪಟಿದಾರ್ ಒಳ್ಳೆ ಪ್ಲೇಯರ್, ದೇವದತ್ ಪಡಿಕಲ್ ಇದ್ದಾರೆ ಒಳ್ಳೆ ಪ್ಲೇಯರು. ಸೊ ಸರ್ ವಿರಾಟ್ ಕೊಹ್ಲಿ ಅವ್ರಿಗೆ ಈಗ ಆಲ್ರೆಡಿ ಅವರು ಲಾಸ್ಟ್ ಮ್ಯಾಚ್ಗಳಲ್ಲಿ ಅಷ್ಟ ಸ್ಕೋರ್ ಮಾಡಿಲ್ಲ ಅಂತೇಳಿ ಅವ್ರಿಗೆ ಜಾಸ್ತಿ ಟೀಕೆಗಳೆಲ್ಲ ಬರ್ತಾ ಇದ್ದು. ಇಲ್ಲ ಅದೆಲ್ಲ ಕ್ರಿಕೆಟಲ್ಲಿ ಅದೆಲ್ಲ ಒಂದಿನ ಸೆಂಚುರಿ ಇರುತ್ತೆ, ಒಂದಿನ ನೆಕ್ಸ್ಟ್ ಡೇ 0 ಇರುತ್ತೆ, ಅದೆಲ್ಲ ಏನು ಪ್ರಶ್ನೆ ಇಲ್ಲ. ಈಸ್ ಪ್ಲೇಯಿಂಗ್ ಸಚ್. ನಾನು 2008 ಫಸ್ಟ್ ಮ್ಯಾಚ್ ನೋಡಿದ್ದೀವಿ. 18 ವರ್ಷ ಅಲ್ಲಿ ಇವತ್ತು ಮತ್ತೆ ಬಂದಿದ್ದೀನಿ ನೋಡೋಕ್ಕೆ ಮ್ಯಾಚ್. ಫಸ್ಟ್ ಮ್ಯಾಚ್ ಇನಾಗ್ರೇಷನ್ ಮ್ಯಾಚ್ ಅಗೇನ್ಸ್ಟ್ ಕಲ್ಕತ್ತಾ, ಮತ್ತು ಇವತ್ತು ಒಂದು ಮ್ಯಾಚ್. ಸೊ ಅದೆಲ್ಲ ಕನ್ಸಿಸ್ಟಿ ಇದ್ದರೆ ಎಷ್ಟು ಮ್ಯಾಚ್ ಆಡಿದ್ದಾರೆ, ಕಂಟ್ರಿಗೋಸ್ಕರ ಎಷ್ಟು ಮ್ಯಾಚ್ ಆಡಿದ್ದಾರೆ, ಆರ್ ಸಿ ಬಿಗೋಸ್ಕರ ಎಷ್ಟು ಮ್ಯಾಚ್ ಆಡಿದ್ದಾರೆ. ಸೊ ವಿ ಶುಡ್ ಸಪೋರ್ಟ್. ಸರ್ ಇವತ್ತು ಜಿ ಟಿ ಅವ್ರು ಏನಾದರೂ ಬಾಲಿಂಗಲ್ಲಿ ನಮಗೆ ಒಂದು ಕಟ್ಟಿ ಹಾಕುವಂಥ ಚಾನ್ಸಸ್ ಇದೆ? ಇಲ್ಲ, ನನ್ನ ಪ್ರಕಾರ ಅಷ್ಟೊಂದು ಬಾಲಿಂಗ್ ಏನು ಸ್ಟ್ರಾಂಗ್ ಇಲ್ಲ ಅವ್ರದ್ದು. ವಿ ಆರ್ ಬ್ಯಾಟಿಂಗ್ ಇಸ್ ವೆರಿ ಸ್ಟ್ರಾಂಗ್. ಇವಾಗ ನಮ್ಮದು ಟೀಮ್ ಬ್ಯಾಲೆನ್ಸ್ ಇದೆ. ಬಾಲಿಂಗ್ನೂ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ನೂ ಸ್ಟ್ರಾಂಗ್ ಇದೆ, ಫೀಲ್ಡಿಂಗ್ನೂ ಸ್ಟ್ರಾಂಗ್ ಇದೆ. ಸೊ ಸರ್ ಕೃಣಾಲ್ ಪಾಂಡೆ ಅವ್ರ ಬಾಲಿಂಗ್ ಬಗ್ಗೆ ಏನು ಹೇಳ್ತೀರಾ? ಕುನಾಲ್ ಪಾಂಡೆ ಈಸ್ ಅನ್ಪ್ರಿಡಿಕ್ಟಬಲ್ ಬಾಲರ್. ಓಕೆನಾ? ಈ ನಾವು ಆಲ್ರೌಂಡರು, ಮೀಡಿಯಮ್ ಪೇಸ್ನೂ ಹೇಳ್ಬೋದು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ಹೇಳ್ಬೋದು. ಸೊ ಈಸ್ ಅನ್ಪ್ರಿಡಿಕ್ಟಬಲ್ ಆಲ್ರೌಂಡರ್. ಹೌದು. ಓಕೆ, ಈ ಸಲ ಪಕ್ಕ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಫೈನಲಿಸ್ಟ್ ಅಂತ ಹೇಳ್ತೀವಿ. ಈ ವಿಲ್ ಬಿ ಅಂದರೆ ಟಾಪ್ 4 ನಾವು ಇರ್ತೀವಿ ಆ್ಯಸ್ ಎ ಫೈನಲಿಸ್ಟ್. ಆವಾಗ ನೋಡೋಣ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸರ್ ಎಲ್ಲಿಂದ ಬಂದಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಬ್ಯಾಂಗ್ಳೂರಿಂದಾನೆ. ಹೌದೌದು ಸರ್ ಹೆಂಗೆ ಯಾವ ಜರ ಜೋಶಲ್ಲಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಫುಲ್ ಜೋಶಲ್ಲಿದ್ದೀವಿ. ಆರ್ ಸಿ ಬಿ ಮ್ಯಾಚ್ ಗೆಲ್ಲುತ್ತೆ ಪಕ್ಕ 100%. ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಅವರು ಹೋಮ್ ಗ್ರೌಂಡಲ್ಲಿ ಸೋತಿದ್ರು ಡೆಲ್ಲಿ ಅಪೋಸಿಟು. ಈ ಸಲ ಗೆಲ್ತಾರೆ ಅನ್ಸುತ್ತೆ. ಅದು ಮಧ್ಯಾಹ್ನ ಮ್ಯಾಚು, ಇದ್ರ ಸಾಯಂಕಾಲ ಮ್ಯಾಚು ಪಕ್ಕ ಗೆಲ್ತೀವಿ ನಾವು. ಹೌದು, 100%. ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಫೇವ್ರೇಟ್ ಸಚಿನ್ ತೆಂಡೂಲ್ಕರ್. ಇವಾಗ ಆರ್ ಸಿ ಬಿಯಲ್ಲಿ ವಿರಾಟ್ ಕೊಹ್ಲಿ. ಹೌದು. ವಿರಾಟ್ ಕೊಹ್ಲಿ ಅವ್ರು ಎಷ್ಟು ಸ್ಕೋರ್ ಮಾಡ್ಬೋದು ಇವತ್ತು? ವಿರಾಟ್ ಕೊಹ್ಲಿ ಫಾಸ್ಟ್ ಹಾಫ್ ಸೆಂಚುರಿ ಅಂತೂ ಹೊಡ್ತಾರೆ ಪಕ್ಕ. ಹೌದು. ಆರ್ ಸಿ ಬಿ ಅವ್ರು ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮೇ ಬಿ 200+ ಹೊಡಿತಾರೆ ಅನಿಸುತ್ತೆ. ಹೌದು. ಆರ್ ಸಿ ಬಿ ಅವ್ರು ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ನಮ್ಮ ಬಾಲಿಂಗಲ್ಲಿ ಯಾವ ಥರ ಅವ್ರನ್ನ ಕಟ್ಟಿ ಹಾಕ್ಬೋದು? ನಮ್ಮ ಬೌಲಿಂಗ್ ಅಟ್ಯಾಕ್ ಅಂತೂ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಮ್ಮ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ನಾವು 180 ಡಿಫೆಂಡ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ಇವಾಗ ಈ ಸೀಸನ್ ಅಂತೂ ಬೆಟರ್ ಆಗಿದೆ ನಮ್ಮದು ಬೌಲಿಂಗ್ ಲೈನಪ್ಪು. ಸೊ ವಿಲ್ ಡಿಫೆಂಡ್ ಇಟ್. ನಾವು ಒಳ್ಳೆ ಸ್ಕೋರೇ ಕೊಡ್ತೀವಿ, ಅದನ್ನು ಡಿಫೆಂಡು ಮಾಡ್ತೀವಿ, ಗೆಲ್ತೀವಿ. ಮೇಡಮ್ ನಿಮ್ಮ ಫೇವ್ರೇಟ್ ಯಾರು? ವಿರಾಟ್ ಕೊಹ್ಲಿನೇ ಇಷ್ಟ. ಅವರು ಬ್ಯಾಟಿಂಗ್ ಆಡೋದಲ್ಲ ಸ್ಟೈಲ್ ಆಗಿರುತ್ತೆ, ಅದಕ್ಕೆ. ಹೌದು. ಇವತ್ತು ವಿರಾಟ್ ಕೊಹ್ಲಿ ಅವ್ರ ಸ್ಕೋರ್ ಎಷ್ಟಾಗ್ಬೋದು? ಹಾಫ್ ಸೆಂಚುರಿ ಮಾಡ್ತಾರೆ. ಓಕೆ, ಮತ್ತು ವಿರಾಟ್ ಕೊಹ್ಲಿ ಅವ್ರು ಬಿಟ್ಟರೆ ಆರ್ ಸಿ ಬಿ ಟೀಮಲ್ಲಿ ನಿಮ್ಗೆ ಯಾರ್ಯಾರು ಇಷ್ಟ? ರಜತ್ ಪಡಿದಾರ್ ಇಷ್ಟ, ಮತ್ತು ಪಡಿಕಲ್ನೂ ಇಷ್ಟ. ಮೇಡಮ್ ಲಾಸ್ಟ್ ಟೈಮು ಆರ್ ಸಿ ಬಿ ಅವರು ಹೋಮ್ ಗ್ರೌಂಡಲ್ಲಿ ಸೋತಿದ್ದಾರೆ. ಈ ಸಲ ಗೆಲ್ತಾರೆ. ಈ ಸಲ ಆರ್ ಸಿ ಬಿ ಅವ್ರು ಕಪ್ ಹೊಡಿತಾರೆ ಅನ್ಸುತ್ತಾ ಮೇಡಮ್? 100% ಹೊಡಿತಾರೆ. ಸೊ ಗೋ ವೆಲ್ ಆರ್ ಸಿ ಬಿ. ಚಿಯರ್ಸ್. ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿದು ಲಾಸ್ಟ್ ಲೀಗ್ ಮ್ಯಾಚು ಹೆಂಗೆ ಅನಿಸ್ತಾ ಇದೆ ಮ್ಯಾಚ್ ನೋಡೋಕೆ? ಅದರಲ್ಲಿ ಫುಲ್ ಜೋಶಲ್ಲಿ ಬಂದಿದ್ದೀರಾ? ಹೌದು, ಫುಲ್ ಜೋಶಲ್ಲಿ ಬಂದಿದ್ದೀವಿ. ಸೀಟ್ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ ನಾವು. ಮ್ಯಾಪ್ ಎಲ್ಲ ಹಾಕಿದಾರಲ್ಲ ಮೇಡಮ್, ಏನು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಾವು ಮಿಸ್ ಮಾಡ್ಕೊಂಡು ಆ ಕಡೆ ಸೈಡ್ ಹೋದು, ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಯಾರು ಇಷ್ಟ ಮೇಡಮ್? ನಾನು ಸುಮ್ಮನೆ ಆರ್ ಸಿ ಬಿ ಫ್ಯಾನ್ ಅಷ್ಟೇ, ಇಷ್ಟ ಅಂತ ಏನೂ ಇಲ್ಲ. ಇವರಿದ್ದಾರೆ ದೊಡ್ಡ ಕ್ರಿಕೆಟ್ ಫ್ಯಾನ್, ನಾನು ಅಷ್ಟಕ್ಕಷ್ಟೇ. ನಿಮ್ಗೆ ಯಾರು ಇಷ್ಟ ಮೇಡಮ್? ವಿರಾಟ್, ಪಟ್ಟಿದಾರ್, ದೇವದತ್. ಎಲ್ಲಿಂದ ಬಂದಿದ್ದಾರೆ ಮ್ಯಾಚ್ ನೋಡೋದು? ಇಲ್ಲ, ಬೆಂಗಳೂರು. ಹಾಂ. ಹೆಂಗೆ ಅನಿಸ್ತಾ ಇದೆ ಮೇಡಮ್? ಇಷ್ಟು ಜನ ಕ್ರೌಡ್ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಆರ್ ಸಿ ಬಿ ಅಂತೇಳಿ ಅನ್ಸುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಅದೇ ಲಾಸ್ಟ್ ಮ್ಯಾಚ್, ಸೊ ಅದು ಎಂಜಾಯ್ ಮಾಡಬೇಕು. ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಇಷ್ಟನಾ ಮತ್ತು ಬೇರೆ ಅವರು ಇಷ್ಟ? ಹಾಂ, ಇಲ್ಲ, ಪಟ್ಟಿದಾರ್, ದೇವದತ್ ಎಲ್ಲ ಹೋಲ್ ಆರ್ ಸಿ ಬಿ ಟೀಮೇ ಫ್ಯಾನ್. ಆರ್ ಸಿ ಬಿ ಅವರು ಲಾಸ್ಟ್ ಮ್ಯಾಚ್ ಸೋತಿದ್ರು ಹೋಮ್ ಗ್ರೌಂಡಲ್ಲಿ. ಈ ಮ್ಯಾಚ್ ಗೆಲ್ತಾರಾ, ಕಮ್ ಬ್ಯಾಕ್ ಮಾಡ್ತಾರಾ? ಗೆಲ್ತಾರೆ ಪಕ್ಕ. ಈ ಸಲ ಆರ್ ಸಿ ಬಿದೆ ಕಪ್ಪ? ಎಸ್, ಪಕ್ಕ. ಈ ಸಲ ಕಪ್ ನಮ್ಮದೇ. ಎಸ್, ಈ ಸಲ ಕಪ್ ನಮ್ಮದೇ. ಇಂದು ಆರ್ ಸಿ ಬಿ ಮತ್ತು ಜಿ ಟಿ ನಡುವೆ ರೋಚಕ ಪಂದ್ಯ ನಡೀತಾ ಇದೆ. ಈ ಪಂದ್ಯದ ಮಾಹಿತಿಯನ್ನು, ರೋಮಾಂಚಕತೆಯನ್ನು ನಾವು ಈಗ ಸವಿಯೋದಕ್ಕೋಸ್ಕರ ನಾವು ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀವಿ. ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಬಂದಿದ್ದೀವಿ. ಸೊ ಯಾಕೆಂತಂದರೆ ಇದು ಫಸ್ಟ್ ಟೈಮ್ ನಾವು ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾಯಿದ್ದೀವಿ. ಅದರಲ್ಲೂ ಆರ್ ಸಿ ಬಿ ಅಂತಂದರೆ ಪಂಚಪ್ರಾಣ. ನಾವು ಗಮನಿಸಿರ್ಬೋದು, ಹಿಂದಿನ ವರ್ಷ ನಮ್ಮ ಆರ್ ಸಿ ಬಿ IPL ಕಪ್ಪನ್ನು ತೆಗೆದುಕೊಂಡಿದೆ. ಈ ವರ್ಷವೂ ಕೂಡ ಅದೇ ರೀತಿ ಈ ಸಲ ನಾವು ಕಪ್ಪನ್ನು ಪಡಿತೀವಿ. ಅದಕ್ಕೋಸ್ಕರ ನಮ್ಮ ಇಡೀ ಆರ್ ಸಿ ಬಿ ತಂಡ ಎಲ್ಲ ಸದಸ್ಯರು ಕೂಡ ತುಂಬ ಅತ್ಯುತ್ತಮವಾಗಿ ಎಲ್ಲ ಪರ್ಫಾರ್ಮೆನ್ಸನ್ನು ಮಾಡ್ತಾಯಿದ್ದಾರೆ. ಇಂದು ಕೂಡ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಸದಸ್ಯರು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಲ್ರೌಂಡ್ ಆಗಿರಬಹುದು, ಆನಂತರ ಬೌಲಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು,
ಪ್ರತಿಯೊಬ್ಬರು ಕೂಡ ತಮ್ಮ ಸ್ಥಾನವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ನಮ್ಮ ವೆಂಕಟೇಶ್ ಅಯ್ಯರ್ ಅವರು ಕೂಡ ಬೆಂಚ್ ಕಾಯ್ತಾ ಇರೋದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅತ್ಯುತ್ತಮವಾಗಿ ಆಡ್ತಾ ಇರೋದ್ರಿಂದ ಇನ್ನೂ ಉತ್ತಮವಾದಂತಹ ಬ್ಯಾಟ್ಸ್ಮನ್ಗಳು ಇನ್ನು ಬೆಂಚ್ ಕಾಯ್ತಿದ್ದಾರೆ. ಬೆಂಚ್ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಹೇಳಬೇಕು ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಹಾಗೂ ರಜಿತ್ ಪಟಿದಾರ್ ಇಬ್ಬರು ಕೂಡ ತುಂಬ ಅತ್ಯುತ್ತಮವಾಗಿ ತಮ್ಮ ಸ್ಥಾನವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಹಾಗೆ ಜಾಕಬ್ ಬೆಥಲ್ ಆಗಿರಬಹುದು, ಆನಂತರ ಬೌಲಿಂಗಲ್ಲಾಗಿರಬಹುದು ಉತ್ತಮವಾಗಿ ತುಂಬ ತಂಡವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಇಂದು ಟಾಸ್ ಕೂಡ ತೆಗೆದುಕೊಳ್ಳುತ್ತೆ, ಅದರ ಟಾಸ್ ಕೂಡ ವಿನ್ ಆಗುತ್ತೆ ಮತ್ತು ಬ್ಯಾಟಿಂಗನ್ನು ಫಸ್ಟ್ ಆಯ್ಕೆ ಮಾಡಿಕೊಂಡು ಒಳ್ಳೆ ಸ್ಕೋರ್ 250+ ಸ್ಕೋರ್ ಮಾಡ್ತಾರೆ. 250+ ಖಂಡಿತವಾಗಿ ಮಾಡ್ತಾರೆ ಮತ್ತು ತಂಡ ಫಸ್ಟ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀವಿ. ಜೈ RCB. ಆಗಿದ್ದೀರಾ? ನಾವು ಟೀಚರ್ಸ್, ಆ್ಯಕ್ಚುಲಿ ಕನ್ನಡ ಶಾಲೆಯ ಶಿಕ್ಷಕರು, ಗಣಿತ ಶಿಕ್ಷಕರು. ಯಾಕೆಂದರೆ ಅತಿ ಹೆಚ್ಚು ಕನ್ನಡ ಪದವನ್ನು ಬಳಕೆ ಮಾಡಿದ್ದೀವಿ, ಹಾಗಾಗಿ ಕನ್ನಡ ಶಾಲೆ ಶಿಕ್ಷಕರಂದರೆ ಹೌದು. ನನ್ನ ಮಗನೂ ಕೂಡ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾನೆ, ಹಾಗಾಗಿ ನಾವು ಈ ಒಂದು ನನ್ನ ಮಗನಿಗೆ ಮ್ಯಾಚನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ನಾವು IPL ಟೂರ್ನಿಯನ್ನು ನೋಡ್ತಾ ಇರೋದು. ಒಂದು ರೋಮಾಂಚಕತೆ ನಮ್ಮಲ್ಲೂ ಇದೆ ಮತ್ತು ತಂಡ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಇದೆ, ತಂಡ ಗೆಲ್ಲೋದ್ರಲ್ಲೂ ಕೂಡ ನಮ್ಮೆಲ್ಲರ ರೋಮಾಂಚಕತೆ ಅಡಗಿದೆ. ನಿಮಗೆ ಕ್ರಿಕೆಟಲ್ಲಿ ಯಾರು ಇಷ್ಟ? ವಿರಾಟ್ ಕೊಹ್ಲಿ, AB de Villiers. ವಿರಾಟ್ ಕೊಹ್ಲಿ, AB de Villiers ಯಾಕೆ ಇಷ್ಟ? ಯಾಕೆಂದರೆ ಅವರು ಚೆನ್ನಾಗಿ ಆಡ್ತಾರೆ ಅದಕ್ಕೆ. ನಮ್ಮ ಕನ್ನಡಿಗ ಇದ್ದಾನೆ ಇವತ್ತು ದೇವದತ್ ಪಡಿಕಲ್ನ ಟೀಮಲ್ಲಿ, ಅವ್ರ ಬಗ್ಗೆ ಏನು ಅನಿಸುತ್ತೆ? ಅವರು ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಈ ಬಂದು IPL ಸ್ಟಾರ್ಟ್ ಆಗಿಂದ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. 1-2 ಮ್ಯಾಚ್ ಫ್ಲಾಪ್ ಆದರೂ ಈಗ ನೆಕ್ಸ್ಟ್ ಈ ಮ್ಯಾಚ್ 50 ಹೊಡಿತಾರೆ, 50 ಮೇಲೆ ಹೊಡಿತಾರೆ, 100 ಸ್ಕೋರ್ ಮಾಡ್ತಾರೆ. ಈಗ ನಮ್ಮ ಮ್ಯಾಚ್ RCB ಅಲ್ಲಿ ಅಷ್ಟೇ ಅಲ್ಲೇ ಅಪೋಸಿಟ್ ಟೀಮಲ್ಲಿ ಸಹಿತ ಕನ್ನಡಿಗರಿದ್ದಾರೆ. ಯಾರು ಗೊತ್ತಾ? ಪ್ರಸಿದ್ಧ ಕೃಷ್ಣ ಅವ್ರು ಇವತ್ತು ಬಾಲಿಂಗ್ ಹೆಂಗೆ ಮಾಡ್ಬೋದು? ಬಾಲಿಂಗ್ ಅವ್ರು ಚೆನ್ನಾಗಿ ಔಟ್ಸ್ಟ್ಯಾಂಡಿಂಗ್ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಹೋದ ವರ್ಷ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದರು, ಈ ವರ್ಷವೂ ಅದೇ ಥರ ಒಳ್ಳೆ ಸ್ಪೆಲ್ ಮಾಡ್ಕೊತ ಬರ್ತಾರೆ. ಅವರಿಗೆ ಸ್ಪೆಲ್ ಕೊಟ್ಟರು ಅಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಬಾಲಿಂಗ್ನ. ಹಾಂ, ಈ ಸರಿ ಪಕ್ಕ. ಜೈ RCB.